ಸಲಹೆಗಳಿಲ್ವಾ? ಯಾಕಂದ್ರೆ ನೀವು ನಿರ್ಮಾಪಕರನ್ನು ಒಳಗೊಂಡವರು. ಸೊ ನಿರ್ಮಾಪಕರ ಪರವಾಗಿ ಏನಾದ್ರು ಸಲಹೆಗಳಿದ್ದಾವ? ನಿಮ್ಮ ಸಜೆಷನ್ಸ್ ಏನಾದಿದ್ದಾವ? ಕೊಡ್ತೀರಾ ಏನಾದ್ರು? ಸರ್ ಖಂಡಿತ ನಮ್ಮನ್ನು ಕೇಳಿದವ್ರು ಕೊಟ್ಟಿದ್ವಿ. ನಿಮಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳೋಕೆ ಇಷ್ಟಪಡ್ತಾ ಇದ್ವಿ. ನೀವೆಲ್ಲ ಪಬ್ಲಿಕ್ನು ಹೋಗಿ ವಿಚಾರಿಸಿ. ಅಲ್ಲ ತಾವು ಪಬ್ಲಿಕ್ನು ವಿಚಾರಿಸಿ ಇದು ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಸರ್. ಇದನ್ನ ಸಲಹೆಗಳೆಲ್ಲ ಅಬ್ಜೆಕ್ಷನ್ ಇದ್ರೆ ಸರ್ ಒಂದು ನಿಮಿಷ, ನಾವೆಲ್ಲ ಒಂದು ನಿಮಿಷ, ಒಳ್ಳೇದಿದ್ರೆ ಅವ್ರು ಏನಾದ್ರು ಬಂದು ಕೇಳಿದ್ರೆ ಕೊಡೋಣ. ನಾವಿವತ್ತು ಇದನ್ನು ಮಾಡಿರೋದು ಎಲ್ಲರನ್ನೂ ಕೇಳೇ ಮಾಡಿರೋದ್ರಿಂದ ಯಾರು ಎಲ್ಲರೂ ಕೂಡ ಇವಾಗ ನಮಗೆ ದೂರವಾಣಿ ಮುಖಾಂತರ ಮಾಡಿ ಇಡೀ ಚಿತ್ರರಂಗಕ್ಕೆ ಬೆಳವಣಿಗೆಗೆ ನೀವು ಸಹಕಾರಿಯಾಗಿ ನಿಂತಿದ್ದೀರಾ ಅಂತ ಹೇಳಿದ್ದಾರೆ. ಅದು ಮೀರಿ ಅವ್ರಿಗೇನಾದರೂ ಸಲಹೆ ಸೂಚನೆಗಳು ಬೇಕು ಅಂದರೆ ನಾವು ನಿರ್ಮಾಪಕರ ಸಂಘದಿಂದ ಏನಾದರೂ ಸಲಹೆ ಕೊಡ್ತೀರಾ? ಯಾಕಂದ್ರೆ ನೀವು ಅದರಲ್ಲಿ ಇದ್ದೀರಿ. ನಿರ್ಮಾಪಕ ಸಂಘ ಸೇರಿದ್ರೆ ವಾಣಿಜ್ಯ ಮಂಡಳಿ ನಿರ್ಮಾಪಕರಿಗೆ ಒಪ್ಪಿಗೆ ಇದೆ. ಎಲ್ಲಾ ನಿರ್ಮಾಪಕರು ಸರ್ ನೂರಕ್ಕೆ ಒಂದು ನಿಮಿಷ, ಯಾರೋ ಬಿಸ್ನೆಸ್ ಮಾಡೋವಂಥವ್ರು ಇನ್ನೊಬ್ರು ಏನೋ ಒಂದು ಇದು ಮಾಡ್ಬೋದು. ಅಷ್ಟು ಬಿಟ್ಟರೆ 100ಕ್ಕೆ 95% 99% ಈ ಜಾರಿಗೆ ಎಲ್ರಿಗೂ ಒಪ್ಪಿಗೆ ಇದೆ ಸರ್. ಅದರಲ್ಲಿ ಅನುಮಾನ ಬೇಡ ಸರ್, ಪ್ಲೀಸ್. ಪಬ್ಲಿಕ್ ಅಂತ ಖುಷಿ ಪಡ್ತಾ ಇದೆ. ಮುಖ್ಯ ಅಷ್ಟೇ. ಒಂದೆರಡು ದೊಡ್ಡ ಪ್ರೊಡಕ್ಷನ್ ಸಂಸ್ಥೆಗಳಿದೆ, ಮತ್ತೆ ಒಂದಷ್ಟು ಪ್ಯಾನ್ ಇಂಡಿಯಾ ಸ್ಟಾರ್ಗಳಿದ್ದಾರೆ. ಅವ್ರೇನಾದ್ರೂ ಒಂದು ರೀತಿ ಆಕ್ಷೇಪ ಇದು ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಜೊತೆಗೆ ಈಗ ಆಂಧ್ರದಲ್ಲಿ ಏನಾದರೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂತು ಅಂದ್ರೆ ಅಲ್ಲಿನ ಸರ್ಕಾರಕ್ಕೆ ಹೋಗಿ ಅವರು ನಮ್ಮ ತೆಲುಗು ಸಿನಿಮಾಗೆ ಜಾಸ್ತಿ ರೇಟ್ ಮಾಡಿ ಅಂತ ಹೇಳ್ತಾರೆ. ಒಂದು 3-4 ದಿನ ಅವ್ರಿಗೆ ರೇಟ್ ಜಾಸ್ತಿ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ತಿದ್ದಾರೆ. ಮತ್ತೆ ಮಿಡ್ ನೈಟ್ ಶೋಗಳು ಹಾಕೊಳ್ಳೋಕೆ ಆ ಥರ ನೀವು ಏನಾದರೂ ಬೆಂಬಲವಾಗಿ ನಿರ್ಮಾಪಕರ ಜೊತೆ ಬೆಂಬಲವಾಗಿ ನಿಲ್ತೀರಾ? ಅದರ್ವೈಸ್ ಅವ್ರ ಆಕ್ಷೇಪಕ್ಕೆ ಏನು ನಿರ್ಧಾರ ತಗೊಳ್ತೀರಾ? ನೋಡಿ, ನಮ್ಮ ಒಂದು ಅಂಥ ಒಂದು ಚಿತ್ರ ಬಂದಾಗ ನಮಗೂ ಕೂಡ ಕಾಳಜಿ ಇದೆ. ಖಂಡಿತವಾಗಿ ಅವರ ಏನು ಒಂದು ಏನು ಮನವಿ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಆ ಥರ ಮಾಡಿಕೊಟ್ಟಿದ್ರೆ ಅದನ್ನು ಅಳವಡಿಸ್ಕೊಳ್ಳಿ ನಮ್ಮ ಚಿತ್ರಕ್ಕೆ ಅಂತ ನಾವು ಹೇಳಿದ್ರೆ ತಪ್ಪಿಲ್ಲ. ಯಾಕಂದರೆ ಅವನು ನಮ್ಮ ಕನ್ನಡ ನಿರ್ಮಾಪಕ, ಅವನು ಉಳಿಬೇಕು. ಅಲ್ಲ ಕರೆಕ್ಟ್. ನೀವು ಏನು 2 ಜನ ಸರ್ ಅದನ್ನೇ ನಾನು ಹೇಳ್ತೀನಿ ಸರ್. ಈಗ ಇಲ್ಲಿವರೆಗೂ ನಮ್ಗೆ ಯಾರು ಬಂದು ಹೇಳಿಲ್ಲ ಸರ್. ಅವ್ರು ಬಂದು ನಮ್ಗೆ ಹೇಳಿದ್ರೆ ಖಂಡಿತ ಕೊಡ್ತೀವಿ. ಈ ಸಲಹೆ ಇದೆ ಅಂತ ಗೊತ್ತು ಅವರಿಗೂ. ಈಗ ಒಂದು ದೊಡ್ಡ ಸಂಸ್ಥೆ ಪ್ರೊಡಕ್ಷನ್ ಹೌಸ್ ಮತ್ತೆ ಒಬ್ಬ ದೊಡ್ಡ ಸ್ಟಾರ್ ನಟ ಹೋಗಿದಾರಲ್ಲ, ಸಿಎಂ ಹತ್ರ ಸಂಪರ್ಕ ಮಾಡಿದಾರಲ್ಲ, ಅವ್ರಿಗೆ ಗೊತ್ತು ತೆಲುಗುನಲ್ಲಿ ಈ ತರ ಇದೆ, ತಮಿಳಲ್ಲೂ ಈ ತರ ಇದೆ. ಸಿನಿಮಾ ರಿಲೀಸ್ ಮಾಡಿದಾಗ ಹೋಗಿ ಸರ್ಕಾರಕ್ಕೆ ಅನುಮತಿ ಕೇಳ್ತಾರೆ. ಅವಾಗ ಒಂದಷ್ಟು ಒಂದು 2 days 3 daysಗೆ ಕೊಡ್ತಾ ಇದ್ದಾರೆ. ರೂಪಾಯಿ ಎಕ್ಸ್ಟ್ರಾ ಮಾಡ್ಕೊಡೋ ಪರ್ಮಿಷನ್ ಕೊಡ್ತಾರೆ. 2 days 3 days ಅಂತ. ಅದು ಗೊತ್ತಿದ್ರು ಯಾಕೆ ಆ ಥರ ಮಾಡ್ತಿದ್ದಾರೆ ಅಂತ. ಅಲ್ಲ ಈಗ ಇರಿ ಅವ್ರಿಗೆ ಯಾರೇ ಆಗಲಿ. ಈಗ ಹಿಂಗೆ ಹೇಳಿದ್ರು, ಕಮಲ ಹಾಸನ್ ಚಿತ್ರಗಳನ್ನ ನಾವು ಇಲ್ಲಿ ನಿಲ್ಲಿಸಿದಂಥ ಸಂದರ್ಭದಲ್ಲಿ ನನಗೆ ತೊಂದರೆ ಆಗುತ್ತೆ ಅಂತಲೂ ಮಾತಾಡಿದ್ದಾರೆ. ಅದೆಲ್ಲ ಇರುತ್ತೆ, ನಡ್ಕೊಂಡು ಹೋಗುತ್ತೆ. ಏನೇ ಬಂದರೂ ಕನ್ನಡ ಚಿತ್ರರಂಗಕ್ಕೆ ಅನ್ಯಾಯವಾಗ್ತಾ ಇರೋ ರೀತಿಯಲ್ಲಿ ನಾವು ಅವ್ರಿಗೆ ಸಹಕಾರಿಯಾಗಿ ಸರ್, ಈಗ ನೀವು ಜಾರಿ ಆಗಲಿ ಅಂತ ಹೇಳ್ತಿದ್ರೆ ಆಮೇಲೆ ಮಾತಾಡೋಣ ಅಂತ. ಹಂಗಾದ್ರೆ ಈ 15 ದಿವಸದಲ್ಲಿ ನಿಮ್ಮವರೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಅದಕ್ಕೆ ನೀವು ಕಾನ್ಫಿಡೆಂಟ್ ಆಗಿ ಹೇಳ್ತಿಲ್ವಾ? ಹೇಗೆ? ಅಲ್ಲ ನೋಡಿಮ್ಮ, ಇದು ಸರ್ಕಾರ ಏನು ಮಾಡ್ತದೆ, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಅವ್ರು ಯಾರು ಅಥವಾ ನಮಗೆ ಈ ಥರ ಆಗ್ಬೋದು, ನಮ್ಗೆ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಅವರ ಒಂದು ಕಷ್ಟ ಹೇಳ್ಕೊಬೋದು. ಆದರೆ ಅದನ್ನು ಪರಿಹಾರ ಮಾಡೋದು ಸರ್ಕಾರ. ನಾವು ಆವಾಗ ನಮ್ಮನ್ನು ಕರೆದಾಗ ನಾವು ಕೂತ್ಕೊಂಡು ಅವ್ರಿಗೆ ಹೇಳ್ತೀವಿ. ಈಗ ಒಂದೇ ತಿಳ್ಕೊಳ್ಳಿ, ಯಾರು ಏನು ಕೇಳಿದ್ರು ಅವ್ರು ಇಷ್ಟೇ ತಿಳ್ಕೊಳ್ಳಿ. ತಮಿಳ್ನಾಡಲ್ಲಿರುವಾಗ ಇಲ್ಲಿ ಯಾಕೆ ಇರಬಾರ್ದು? ಅದು ಒಂದೇ ನನ್ನ ಪ್ರಶ್ನೆ. ಎಲ್ಲ ಕಡೆ ಇದೆ. ಕೇರಳ ಇವನ್ ಯಾವುದೇ ಸ್ಟೇಟಲ್ಲಿ ಕೂಡ 150 ಅದರಲ್ಲೂ ನಿಮಗೆ ಮಹಾರಾಷ್ಟ್ರದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸ್ತಾವ್ರೆ. ಅವ್ರು ಯಾವ ಕಾರಣದಲ್ಲೂ ಅವ್ರು ನೀವೀಗ 1-2 ದಿನ ಕೇಳಿದ್ರಲ್ಲ ಗ್ರೇಟ್ಸು, ಅದನ್ನೂ ಕೊಡ್ತಾ ಇಲ್ಲ. ಆ ರೀತಿ ಪಾಲನೆ ಮಾಡ್ತಾವ್ರೆ. ಎಲ್ಲ ರಾಜ್ಯದಲ್ಲಿ ಇರುವಾಗ ಈ ರಾಜ್ಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಳ್ಕೊಬೇಕು. ಅದನ್ನು ಅವರಲ್ಲಿ ಮನವಿ ಮಾಡ್ಕೊಡ್ತಿದ್ವಿ. ಇವತ್ತು ನಾವು ಕರೆದಿರೋದು ಒಂದು ಸರ್ಕಾರಕ್ಕೆ ಒಂದು ಕೃತಜ್ಞತೆ ಹೇಳಿ, ಇದು ಯಾರ್ಯಾರು ಏನೇನು ನಿಮ್ಮ ಕಷ್ಟ ಸುಖ ಏನಿದೆಯೋ ಬಂದು ನಮ್ಮ ಹತ್ರ ಹೇಳ್ಕೊಡಿ. ಅಥವಾ ಇನ್ನೊಂದು ಕಡೆ ಹೋಗೋದು, ಮತ್ತೊಂದು ಹೇಳೋದು, ಕೋರ್ಟ್ ಅದೆಲ್ಲ ಬೇಡಿ ಅಂತ ಅವ್ರನ್ನ ನಾವು ಮನವಿ ಮಾಡ್ತಾಯಿದ್ದೀವಿ. ಹೋದ್ರೆ ನೋಡಿ, ಇವಾಗ ಯಾರಿಗೂ ಎಲ್ಲದಕ್ಕೂ ಇದೆ, ಮರಕ್ಕೆ ಮರ ಇದ್ದೇ ಇದೆ.
ಅವ್ರು ಏನು ಮಾಡಿದ್ರು ಅದನ್ನು ಫೇಸ್ ಮಾಡೋ ಶಕ್ತಿ ನಮಗೂ ಇದೆ, ನಾವು ಮಾಡ್ತೀವಿ. ಥ್ಯಾಂಕ್ ಯು. ಈಗ 200 ರೂಪಾಯಿ ಆಗಿದೆ, ಸಂತಸ ಜಾರಿಯಾಗಿ ಒಳ್ಳೇದು. ಇದ್ರ ಜೊತೆಗೆ ಕೆಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಪಾಪ್ಕಾರ್ನು, ವಾಟರ್ ಬಾಟ್ಲು, ಡ್ರಿಂಕ್ಸ್ಗಳಿಗೆಲ್ಲ ಗಗನಕ್ಕೇರಿದೆ ದುಬಾರಿ ಬೆಲೆ. ಮಿಡ್ಲ್ ಕ್ಲಾಸ್ ಕಂಪ್ನಿ 200 ರೂಪಾಯಿ ಒಳಗೆ ಕೊಟ್ಟೋದ್ರೆ ಒಳಗಡೆ 2000 ಅದು ಕೊಡಬೇಕಾಗುತ್ತೆ. ಸರ್ ಇದು ನಾನು ಒಂದು ಮಾತಾಡಿದ್ದಕ್ಕೆ